ಛಂದಸ್ಸು. ಛಂದಸ್ಸಿನಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಯಾವಪ್ಪ ಅಂತ ಕೇಳಿದ್ರೆ ಫಸ್ಟ್ ಒಂದನೇದು ಅಂತ ಕೇಳಿದ್ರೆ ಜೋಡು ನುಡಿ. ಜೋಡು ನುಡಿ. ಜೋಡು ನುಡಿ ಅಂದ್ರೆ ಏನು? ಜೋಡು ನುಡಿ ಅಂದ್ರೆ ಏನು? ಜೋಡಿ ಪದ ಅಂದ್ರೆ ಏನು? ಜೋಡಿ ಪದ ಜೋಡಿ ಪದ. ಜೋಡಿ ಅಂದ್ರೆ ಎರಡು. ಒಂದು ಪದಕ್ಕೆ ಅರ್ಥ ಇರುತ್ತದೆ, ಒಂದು ಪದಕ್ಕೆ ಅರ್ಥ ಇರುವುದಿಲ್ಲ. ಪೂರ್ವ ಪದಕ್ಕೆ ಅರ್ಥ ಇರುತ್ತದೆ, ಉತ್ತರ ಪದಕ್ಕೆ ಅರ್ಥ ಇಲ್ಲ. ಅಂತ ಪದದಲ್ಲಿ ನಾವು ಏನಂತ ಕರಿತೀವಿ? ನೆಕ್ಸ್ಟ್ ದ್ವಿರುಕ್ತಿ. ದ್ವಿರುಕ್ತಿ. ದ್ವಿರುಕ್ತಿ ಅಂದ್ರೆ ಏನು? ಒಂದು ಪದಗಳನ್ನು ಎರಡು ಸಲ. ದ್ವಿ ಅಂದ್ರೆ ಎರಡು, ವೃತ್ತಿ ಅಂದ್ರೆ ಉಚ್ಚಾರ. ಎರಡು ಸಲ ಉಚ್ಚಾರ ಮಾಡತಕ್ಕಂಥ ಪದಗಳು ಎರಡು ದ್ವಿರುಕ್ತಿ ಅಂತ. ಎರಡು ನೋಟ್ ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್ ಯತಿ. ಯತಿ ಅಂದ್ರೆ ಏನು? ಯತಿ ಯತಿ ಅಂದ್ರೆ ಏನು? ಎರಡು ಮೂರು ಸಲ ಹೇಳಿದ ಯತಿ ಅಂದ್ರೆ ಏನು? ವ್ಯಕ್ತಿಗತ ಗಾಡಿ. ಯತಿ ಅಂದ್ರ ಉಸಿರು ನಿಲ್ಲುವ ತಾಣಕ್ಕೆ ನಾವು ಏನಂತ ಕರಿತೇವೆ? ಯತಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇನ್ನೊಂದ್ಸಲ ಕೇಳ್ರಿ. ಯತಿ ಅಂದ್ರೆ ಒಂದು ಎಕ್ಸಾಂಪಲ್, ಉದಾಹರಣೆ. ಏ ಹಾಪ ಟೀ ತಗೋ. ನೋಡ್ರಿ, ಏ ಹಾಪ ಟೀ ತಗೋ ಅಂದ್ರೆ ಯಾವ ಇಲ್ಲಿ? ಈ ಸದ್ ನಾವು ಹೋಟೆಲ್ ಹೋಗಿರ್ತೀವಿ. ಏ ಹಾಪ ಟೀ ತಗೋ ಅಂದ್ರೆ ಅವ ಹೋಟೆಲ್ ನಾವ್ ಏನ್ ಮಾಡ್ತಾನ? ನೀನೇ ಒಬ್ಬ ಗಿರಾಕಿದ್ದೀರ, ಮತ್ತೊಬ್ಬ ಗಿರಾಕಿ ಜೋಗದ ಕಳ್ತಾವ ಬೈದು. ಅವಾಗ ನಾವೇನು ಅನ್ಬೇಕು? ಹೆಸರು ಗೊತ್ತಿಲ್ಲ ಅಂದ್ರು ಅವ ನಮ್ಗೆ ಸಣ್ಣವಿದ್ರು ಏನಿರ್ಬೇಕು? ಎಲ್ಲಿರ್ಬೇಕಮ್ಮ? ಏ ಏ ಅಂದ್ರ ಏ ಅಂದ್ರೆ ಏನು ಅಂದ್ರ ಕೇಳ್ತಾನ. ಏ ಹಾಫ್ ಟೀ ತಗೋ ಅಂದ್ರ ತಗೋತಾನ. ಇದನ್ನೇ ನಾವು ಇಲ್ಲಿ ಮಿತ್ರ ಇದಕ್ಕೇನದ ಸೆಂಟೆನ್ಸ್ ಕೆಡಲ್ಲ. ಇದೇ ಎ ಇದ್ದಲ್ಲಿ ಹಾಫ್ ಇದ್ದಲ್ಲಿ ಮಿತ್ರ ಅಂದ್ರ ಏ ಹಾಫ್ ಟೀ ತಗೊಂಡಾಗ ಏ ಹಾಫ್ ಅಂದ್ರ ಎಲ್ಲಿ ನಿಂದಿರಬೇಕು? ಓದುವಾಗ ನಾವು ಎಲ್ಲಿ ನಿಂದಿರಬೇಕು, ಎಲ್ಲಿ ನಿಂದಿರಬಾರ್ದು ಅಂತಕ್ಕಂಥ ಪದಗಳಿಗೆ ನಾವು ಏನಾದ್ರು ಕರ್ತೇವೆ?